ಬೆಂಗಳೂರು ಹೊರವಲಯದ ಒಂದು ಚಿಕ್ಕ ಹಳ್ಳಿ ಈ ಹೊಳೆನರಸೀಪುರ. ಅಲ್ಲಿಯ ಹೊಳಲು ಮಣ್ಣಿನಲ್ಲಿ ಹುಟ್ಟಿದ ಶಂಕರ ಸಾಮಾನ್ಯ ಕೃಷಿಕ ಕುಟುಂಬದಲ್ಲಿ ಬೆಳೆದ. ತಂದೆ ಅನ್ನಕಟ್ಟಿ, ತಾಯಿ ಮನೆ ಕೆಲಸಗಳಲ್ಲಿ ತೊಡಗಿದ್ದರು. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ಕನಸು ಶಂಕರನಿಗೆ ಚಿಕ್ಕದಿನದಿಂದಲೇ ಇತ್ತು. ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದು ಗದ್ದೆಗೆ ಹೋಗಿ ಶಾಲೆಗೆ ಓಡಿದವನಾಗಿದ್ದ ಶಂಕರನಿಗೆ ವಿದ್ಯಾಭ್ಯಾಸವೇ ಜೀವನದ ಏಕೈಕ ಮಾರ್ಗ ಎಂಬ ನಂಬಿಕೆ ಇತ್ತು. ಆದರೆ ಜೀವನ ಎಂದರೆ ಅಷ್ಟು ಸರಳವಲ್ಲ. ಕೆಲವೊಮ್ಮೆ ಹಳೆಯ ಪುಸ್ತಕಗಳನ್ನು ಬಳಸಿಕೊಂಡು, ಕೆಲವೊಮ್ಮೆ ಹತ್ತಿರದ ಸೋದರನ ನೋಟ್ಸ್ಗಳನ್ನು ಬಳಸಿ ಪಾಠಗಳನ್ನು ಓದುತ್ತಿದ್ದ. ಒಮ್ಮೆ ಶಾಲಾ ಅಧ್ಯಾಪಕನಾದ ನಾಗರಾಜ್ ಸರ್ ಶಂಕರನ ಪರಿಶ್ರಮ ನೋಡಿ ಆತನನ್ನು ಕರೆದು ಕೇಳಿದರು. ನೀನು ಯಾವಾಗಲೂ ಮೊದಲನೇ ಬಡಿಗೆಯಲ್ಲಿರುತ್ತೆ, ಆದರೆ ಬೆನ್ನು ತುಳಿದು ಹೋಗುತ್ತಿರುವ ಈ ಬಡತನ ನಿನಗೆ ತೊಂದರೆ ಆಗತ್ತಾ ಶಂಕರ? ಶಂಕರ ನಗು ಮಾಡಿ ಉತ್ತರಿಸಿದ, ಸರ್, ಬಡತನ ನನ್ನ ತಲೆ ಮೇಲೆ ಗಂಭೀರ ಮಳೆಯಾದರೂ ನಾನು ನನ್ನ ಕನಸುಗಳ ನಿಲುಗಡೆಯಂತೆ ನೋಡ್ತೀನಿ. ನಾನು ಗೆಲ್ಲುವುದನ್ನು ಬಡತನ ತಡೆಯುವುದು ಸುಲಭವಲ್ಲ. ಆ ಮಾತುಗಳು ನಿಜವಾಗಿಯೂ ಶಿಕ್ಷಕರಿಗೆ ಪ್ರಭಾವ ಬೀರಿಸಿದವು. ಅವರು ಶಾಲಾ ವಿದ್ಯಾರ್ಥಿಗಳಿಗಾಗಿ ಆದಷ್ಟು ಸಹಾಯ ಮಾಡುತ್ತಿದ್ದರು. ಶಂಕರನ ವಿದ್ಯಾಭ್ಯಾಸದ ಖರ್ಚಿಗೆ ಸ್ವಂತವಾಗಿ ಪುಸ್ತಕಗಳನ್ನು ಕೊಡಿಸಿದ್ದರು. ಕಾಲಕ್ರಮೇಣ ಸ್ವತಃ ಪರೀಕ್ಷೆಯಲ್ಲಿ ಶಂಕರ ತನ್ನ ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಪಡೆದ. ಹಳ್ಳಿಯ ಜನರು ಬಾಗಿಲು ಮುಂದೆ ಬಂದು ಹೊಗಳಿದಾಗ ತಂದೆ ಕಣ್ಣೀರು ಹಿಡಿದುಕೊಂಡು ಹೇಳಿದರು, ನೀನು ನನ್ನ ಬೆಲೆಪತ್ರದ ಭವಿಷ್ಯ. ನಾನು ನಿನ್ನ ಗದ್ದೆಗೆ ಕರೆದದ್ದೇನು? ನೀನು ದೇಶದ ಹಳ್ಳಿ ಬೆಳಗಿಸುವನು. ಶಂಕರ ನಂತರವೂ ಇಳಿಯದೇಟು. ನಂತರ ಬೆಂಗಳೂರು ನಗರಕ್ಕೆ ಬಂದು BSc ಪದವಿ ಪಡೆದ. ಅಲ್ಲಿ ಬಡತನ ಮತ್ತೆ ಕಣ್ಣೀರು ತರಿಸಿತು. ಪಗ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಾ ಸಂಜೆ ಟ್ಯೂಷನ್ ಹೇಳುತ್ತಾ ಓದು ಮುಂದುವರಿಸಿದ. ಒಮ್ಮೆ ಕಾಲೇಜಿನಲ್ಲಿ ಇನ್ನೊಮ್ಮೆ ಬಂದು ನೋಡಿ ಎಂಬ ಸಾಧನೆ ಕುರಿತ ಭಾವಗೀತೆ ಸ್ಪರ್ಧೆ ಇತ್ತು. ಶಂಕರ ತಾನು ಬರೆದ ಬಣ್ಣದ ಹಾಡನ್ನು ಹಾಡಿದ. ಆ ಹಾಡು ಪೂರ್ತಿ ಕಾಲೇಜು ಕಣ್ಣೀರು ಮಾಡುವಷ್ಟು ಹೃದಯಸ್ಪರ್ಶಿಯಾಗಿತ್ತು. ಅದೇ ಹಾಡಿನಿಂದ ಶಂಕರನಿಗೆ ಪ್ರಥಮ ಬಹುಮಾನ ಬಂದಿತ್ತು. 5,000 ರೂಪೀಸ್ ನಗದು ಮತ್ತು ಪ್ರಖ್ಯಾತ ಲೇಖಕನೊಬ್ಬರಿಂದ ಪ್ರಶಂಸಾಪತ್ರ. ಇದೆಲ್ಲವನ್ನೂ ಬಿಟ್ಟು ಶಂಕರ ಒಂದು ಬದ್ಧತೆಯಿಂದ ಮುಂದುವರಿಯುತ್ತಿದ್ದ. ಕಾಲೇಜು ಮುಗಿಸಿದ ನಂತರ ಕಂಪನಿಯೊಂದರಲ್ಲಿ ಡೇಟಾ ಅನಾಲಿಸ್ಟ್ ಆಗಿ ಕೆಲಸ ಶುರು ಮಾಡಿದ. ಮೊದಲ ತಿಂಗಳ ವೇತನ ತಂದೆ ತಾಯಿಗೆ ಹಳ್ಳಿ ಕಳಿಸಿದಾಗ ಆ ಪೈಸೆಗಳಿಗಿಂತ ಹೆಚ್ಚಿನ ಆನಂದ ತಂದೆಯ ನೋಟದಲ್ಲಿ ಬಿಂಬಿತವಾಯಿತು. ಈ ಮಧ್ಯೆ ಹಳ್ಳಿಗೆ ಹಿಂದಿರುಗಿದಾಗ ಹಳೆಯ ಶಾಲೆಗೆ ಭೇಟಿ ನೀಡಿದ ಶಂಕರನನ್ನು ಮಕ್ಕಳು ಸುತ್ತುವರಿ. ಅಣ್ಣ, ನೀನು ಹೇಗೆ ಇಷ್ಟು ದೂರ ಬಂದೆ? ಅವನು ನಗು ಮಾಡಿ ಉತ್ತರಿಸಿದ, ನಾನು ಗಗನಕ್ಕೆ ಎದ್ದೆಲ್ಲ ನಾನೇ ಅಲ್ಲ. ನನ್ನ ಹಳ್ಳಿಯ ಮಣ್ಣು, ನನ್ನ ತಾಯಿಯ ಮುದ್ದು, ನನ್ನ ಶಾಲೆಯ ಶಿಕ್ಷಕರ ಆಶೀರ್ವಾದದಿಂದ ಇವತ್ತು ಇಲ್ಲಿದ್ದೀನಿ. ನೀವು ಕೂಡ ಸಾಧ್ಯವಿಲ್ಲ ಅನ್ನೋದನ್ನು ಬಿಟ್ಟು ಪ್ರಯತ್ನಿಸಿ. ನಿಮ್ಮ ಜೀವನದ ಸಾಹಿತಿ ನೀವೇ. ಈ ಮಾತುಗಳು ಮಕ್ಕಳ ಮನಸ್ಸಿನಲ್ಲಿ ಬೆಳಕು ಮೂಡಿಸಿದವು. ಆಗ ಶಾಲೆಯ ಪ್ರಾಚಾರ್ಯರು ಶಂಕರನಿಗೆ ಶಾಲೆಯ ಗೌರವ ಸನ್ಮಾನ ನೀಡಿದರು. ಈಗ ಶಂಕರವು ತನ್ನ ಹಳ್ಳಿಯಲ್ಲಿ ಉಚಿತ ತರಬೇತಿ ಕೇಂದ್ರವನ್ನು ಆರಂಭಿಸಿದ್ದಾನೆ. ಡಾಟಾ ಸೈನ್ಸ್, ಸ್ಪೋಕನ್ ಇಂಗ್ಲಿಷ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ತರಬೇತಿಯನ್ನು ಹಳ್ಳಿಯ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿದ್ದಾನೆ. ತನ್ನ ಆದಾಯದಿಂದ ಪ್ರತಿನಿತ್ಯ ಕನಿಷ್ಠ 20 ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಊಟವನ್ನು ಒದಗಿಸುತ್ತಿದ್ದಾನೆ. ಒಂದು ದಿನ ಪತ್ರಕರ್ತರು ಕೇಳಿದರು, ನೀವು ಈ ಮಟ್ಟಿಗೆ ಏಕೆ ಮುಂದಾಗಿದ್ದೀರಿ? ಶಂಕರ ಉತ್ತರಿಸಿದ, ಒಮ್ಮೆ ನನ್ನೂ ಸಹ ಸಹಾಯದ ಆಸೆ ಇಟ್ಟವನಾಗಿದ್ದೆ. ಇಂದು ನಾನು ಸಹಾಯ ಕೊಡೋವನಾಗಿದ್ದೀನಿ. ನನ್ನ ಜೇವೆ ನಾನು ಮಾತ್ರ ಏನೂ ಸಾಧಿಸಿಲ್ಲ. ನಾನು ತಂದುಕೊಟ್ಟ ಬೆಳಕು ಮಾತ್ರ ಇನ್ನೊಂದು ಜೀವನ ಬೆಳಗಲಿ ಅನ್ನೋದು ನನ್ನ ಆಸೆ. ಮೌಲಿಕ ಸಂದೇಶ: ಈ ಕಥೆಯ ಮೂಲಕ ನಮ್ಮೆಲ್ಲರ ಜೀವನದಲ್ಲಿ ಬರುವ ತೊಂದರೆಗಳು, ಬಡತನ, ಕಠಿಣತೆಗಳೆಲ್ಲವೂ ತಾತ್ಕಾಲಿಕ. ಶ್ರದ್ಧೆ, ಪರಿಶ್ರಮ ಮತ್ತು ಧೈರ್ಯ ಇರೆಂದರೆ ಯಾರೂ ನಮ್ಮ ಯಶಸ್ಸನ್ನು ತಡೆಯಲಾಗದು. ಹಳ್ಳಿಯ ಮಣ್ಣಿನಿಂದ ಹುಟ್ಟಿದವನು ಒಮ್ಮೆ ಡಿಟರ್ಮಿನೇಷನ್ ಇಟ್ಟುಕೊಂಡರೆ ವಿಶ್ವದ ವೇದಿಕೆಗೆ ಏರಬಹುದು.